ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳೇ ನಮಸ್ಕಾರ. ನಮಸ್ಕಾರ. ನೀವು ಗಿಡಮೂಲಿಕೆಗಳ ಬಗ್ಗೆ ಹೇಳ್ತಾ ಇರ್ತೀರಾ ಯಾವಾಗ್ಲೂ. ಹೌದು. ಅದೆಲ್ಲ ಹೇಗೆ ಮೂಲಿಕೆಗಳು ಕೆಲಸ ಮಾಡ್ತವೆ? ಗಿಡಮೂಲಿಕೆಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿ. ಗಿಡಮೂಲಿಕೆಗಳು ಪ್ರಕೃತಿಯಲ್ಲಿ ಬಂದಿರತಕ್ಕಂಥ ಒಂದು ವಸ್ತು. ಈ ಗಿಡಮೂಲಿಕೆಗಳಿಗೆಲ್ಲ ಏನಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳಿರುತ್ತೆ. ಆ ಶಕ್ತಿಗಳಿಂದ ಗಿಡಮೂಲಿಕೆಗಳು ಕೆಲವು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಾವು ನಮ್ಮ ಆರೋಗ್ಯಕ್ಕೆ ಅಂತ ಹೇಳಿ ಉಪಯೋಗ ಮಾಡ್ತೀವಿ. ಅಂದರೆ ಇವಾಗ ಕಫ ಇದ್ದಾಗ, ಶೀತ ಇದ್ದಾಗ, ನೆಗಡಿ ಇದ್ದಾಗ, ಹಿಂದೆ ಎಲ್ಲ ಡಾಕ್ಟ್ರುಗಳು ಇರ್ತಾ ಇರಲಿಲ್ಲ, ಆಯುರ್ವೇದಿಕ್ ಪಂಡಿತರು ಇರ್ತಾಯಿದ್ರು. ಅವರು ಗಿಡಮೂಲಿಕೆಗಳನ್ನ ಅದನ್ನು ಪೌಡ್ರ್ ಮಾಡಿ ಕಷಾಯ ಮಾಡಿ ಕೊಟ್ಟು ಅದರಲ್ಲಿ ನಮ್ಮ ಒಂದು ಕಾಯಿಲೆಗಳನ್ನ ನಿವಾರಣೆ ಮಾಡ್ತಾಯಿದ್ರು. ಆದರೆ ಈಗ ಈ ಒಂದು ಇಂಗ್ಲೀಷ್ ಮೆಡಿಸಿನ್ ಬಂದಿರೋದ್ರಿಂದ, ವೈದ್ಯಕೀಯ ಪದ್ಧತಿಯಲ್ಲಿ ತುಂಬ ಉನ್ನತ ಮಟ್ಟದಲ್ಲಿ ಹೋಗಿರೋದ್ರಿಂದ ನಾವು ಇವಾಗ ಇಂಗ್ಲೀಷ್ ಮೆಡಿಸನ್ನ ತೊಗೊಳ್ತೀವಿ. ಜೊತೆಗೆ ಇದನ್ನು ಕೂಡ ನಮ್ಮ ತಾಯಿಂದಿರು ಅಜ್ಜಿಂದಿರು ಎಲ್ಲ ಉಪಯೋಗ ಮಾಡಿ ಕೊಡ್ತಾರೆ. ಅದಷ್ಟೇ ಅಲ್ಲದೆ ಗಿಡಮೂಲಿಕೆಗಳಲ್ಲಿ ಕೆಲವು ಗಿಡಮೂಲಿಕೆಗಳು ಬಹಳ ಪವರ್ಫುಲ್ ಆಗಿರ್ತಕ್ಕಂಥ, ಎನರ್ಜೆಟಿಕ್ ಆಗಿರ್ತಕ್ಕಂಥ ಗಿಡಮೂಲಿಕೆಗಳಿದೆ. ಈ ಗಿಡಮೂಲಿಕೆಗಳು ತಾಂತ್ರಿಕಕ್ಕೆ ಕೆಲಸ ಮಾಡುತ್ತೆ. ತಾಂತ್ರಿಕ ಅಂತ ಹೇಳಿದರೆ ನಾವೇನು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಿ ಕರಿತೀವಿ. ತೊಂದರೆಗಳು, ಶತ್ರುಗಳು ಕೊಟ್ಟಾಗ ಅವರ ವಿರುದ್ಧವಾಗಿ ಈ ಗಿಡಮೂಲಿಕೆಗಳು ಚೆನ್ನಾಗಿ ಒಂದು ಕೆಲಸ ಮಾಡುವಂಥ ಶಕ್ತಿ ಈ ಗಿಡಮೂಲಿಕೆಗಳಿದೆ. ಗುರುಗಳೇ, ನೀವು ಈ ಗಿಡಮೂಲಿಕೆಗಳನ್ನ ಎಷ್ಟು ವರ್ಷದಿಂದ ಉಪಯೋಗ ಮಾಡ್ತಾ ಇದ್ದೀರಾ? ನೋಡಿ, ಈ ಗಿಡಮೂಲಿಕೆಗಳು ನಾವು ಸುಮಾರು ಒಂದು 25 ವರ್ಷಗಳಿಂದ ಉಪಯೋಗ ಮಾಡ್ತಾಯಿದ್ದೀವಿ. 25 ವರ್ಷಗಳಿಂದ ಏನಂತ ಹೇಳಿದ್ರೆ ಈಗ ನಮಗೆ ಈ ಒಂದು ತಾಂತ್ರಿಕಕ್ಕೆ ಮತ್ತು ಈ ಒಂದು ಪ್ರಶ್ನಾಶಾಸ್ತ್ರಕ್ಕೆ ನಮ್ಮ ಈ ಒಂದು ವೃತ್ತಿಗೆ ಬಂದೇ 26 ವರ್ಷ ಆಯಿತು. ಗುರುಗಳು ನಮಗೆ ಕೊಟ್ಟಿರ್ತಕ್ಕಂಥ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಅಲ್ಲಿಂದ ನಮಗೆ ಈ ರೀತಿಯಾಗಿರ್ತಕ್ಕಂಥ ಅದ್ಭುತ ಒಂದು ಗಿಡಮೂಲಿಕೆಗಳ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇ ಗುರುಗಳು. ಸುಮಾರು 1008 ಥರದ ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆಗಳ ಒಂದು ಮಾಹಿತಿಯೆಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಕೃತಾಂಜನ ಇರ್ಬೋದು, ಅಥವಾ ಈ ವಿಶೇಷ ಸಿದ್ಧಿ ಕೊಡುವಂತಹ ಭೂತಾಳಿಗಳಿರ್ಬೋದು. ರಕ್ತ ಭೂತಾಳಿ ಅಂತ ಕರಿತೀವಿ, ಬಿಳಿ ಭೂತಾಳಿ ಅಂತ ಕರಿತೀವಿ, ಕರಿ ಭೂತಾಳಿ ಅಂತ ಕರಿತೀವಿ. ಇದೆಲ್ಲ ಬಹಳ ಎನರ್ಜೆಟಿಕ್ ಆಗಿರ್ತಕ್ಕಂಥ ವಸ್ತುಗಳು. ಸುಮ್ಮನೆ ನಾವು ಈ ಗ್ರಂಥಿಗೆ ಅಂಗಡಿಗಳಲ್ಲಿ ತೊಗೊಂಡು ಏನೋ ಒಂದು ಉಪಯೋಗ ಮಾಡಿಬಿಡೋದು, ಈ ಡೂಪ್ಲಿಕೇಟ್ ತರೋದು, ಆ ಥರದ ವಿಚಾರಗಳಲ್ಲ. ಇದು ಗಿಡಮೂಲಿಕೆಗಳು ಅಂತ ಹೇಳಿದ್ರೆ ವನಸ್ಪತಿಗಳು ಅಲ್ಲಿ ಕಾಡಿಗೆ ಹೋಗಿ ಆ ನಕ್ಷತ್ರದಲ್ಲಿ, ಆ ತಿಥಿಯಲ್ಲಿ, ಆ ರಾಶಿಯಲ್ಲಿ ತೆಗೆದು ಅದನ್ನು ಸಿದ್ಧಿ ಮಾಡಿ ಉಪಯೋಗ ಮಾಡುವಂಥದ್ದು. ಹಾಗಾಗಿ ಈ ಒಂದು ಗಿಡಮೂಲಿಕೆಗಳನ್ನ ನಾವು ಸುಮಾರು ಒಂದು 25 ವರ್ಷಗಳಿಂದ ಎಲ್ಲ ಥರದ ಕೆಲಸಗಳಿಗೆ ಅಂತ ಹೇಳಿದ್ರೆ ಈ ತಾಂತ್ರಿಕದಲ್ಲಿ ಬರುವಂತಹ ಈ ಕೆಲವು ತೊಂದರೆಗಳು, ಸಮಸ್ಯೆಗಳಿಗೆ, ಕೆಲವು ನಿಗೂಢವಾಗಿರ್ತಕ್ಕಂಥ ಒಂದು ಭೂಮಿಯಲ್ಲಿ ಇರುವಂತಹ ತೊಂದರೆಗಳಿಗೆ, ಇದಕ್ಕೆಲ್ಲನೂ ಕೂಡ ಈ ಒಂದು ಗಿಡಮೂಲಿಕೆಗಳಿಂದನೇ ನಾವು ಜಾಸ್ತಿಯಾಗಿ ಉಪಯೋಗ ಮಾಡ್ತಾ ಬಂದಿದ್ದೀವಿ. ಅದರಿಂದ ಈಗೊಂದು ಗಿಡಮೂಲಿಕೆಗಳು ನಮಗೆ ಯಾವಾಗ ನಾವು ಅದನ್ನು ಉಪಯೋಗ ಮಾಡಿ ಅದನ್ನು ರಿಸಲ್ಟ್ ತೊಗೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ವೋ ಆವಾಗಿಂದ ನಮಗೇನು ಅನ್ನಿಸ್ತು ಅಂತ ಹೇಳಿದ್ರೆ ನಮಗೆ ಎಲ್ಲ ಒಂದು ವಸ್ತುಗಳಿಗಿಂತ ಈಗ ತಾಂತ್ರಿಕಕ್ಕಂದರೆ ಬರೀ ಗಿಡಮೂಲಿಕೆಗಳಲ್ಲ, ಸಾಕಷ್ಟು ಲಿಂಬೆಹಣ್ಣು ಅದು ಇದು ಮುಂತಾದವುಗಳೆಲ್ಲ ಉಪಯೋಗ ಆಗುತ್ತೆ. ಆದರೆ ಈ ಗಿಡಮೂಲಿಕೆಗಳಿದೆಯಲ್ಲ, ಇದು ನಮಗೆ ಬಹಳಷ್ಟು ಒಂದು ಉಪಯೋಗ ಯಾಕಾಗುತ್ತೆ ಅಂತ ಹೇಳಿದ್ರೆ ಇದರಿಂದ 98% ನಾವು ರಿಸಲ್ಟನ್ನು ತೆಗಿಬೋದು. ಅಂದರೆ ಒಳ್ಳೆ ರಿಸಲ್ಟು, ಗುಡ್ ರಿಸಲ್ಟನ್ನು ತೆಗಿಬೋದು. ಮತ್ತು ನಮಗೆ ಜನಗಳು ಏನು ನಮ್ಮಲ್ಲಿ ಈ ಥರ ತೊಂದರೆ ಇದೆ ಅಂತ ಹೇಳಿ ಬರ್ತಾರಲ್ಲ, ಆ ಜನಗಳಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ನಾವು ಗಿಡಮೂಲಿಕೆಗಳಿಂದ ಪರಿಹಾರವನ್ನು ಮಾಡಿಕೊಡ್ಬೋದು. ಅದಕ್ಕೆ ನಾವು ಒಂದು 25 ವರ್ಷದಿಂದ ಈ ಒಂದು ಮೂಲಿಕೆಯನ್ನು ನಾವು ಬಹಳ ಕಷ್ಟಪಟ್ಟು ನಮಗೆ ಒಂದು ಟೀಮೇ ಮಾಡಿಬಿಟ್ಟಿದ್ದೀವಿ. ಒಂದು 25 ಜನ ಇದ್ದಾರೆ. ನಾವು ಯಾರ್ಯಾರಿಗೆ ಎಲ್ಲೆಲ್ಲಿ ಕಳಿಸ್ಬೇಕೋ ಅಲ್ಲಲ್ಲಿ ಕಳಿಸಿ, ಪ್ರತಿಯೊಂದು ಸ್ಥಳಗಳಿಗೆ ಕಳಿಸಿ, ಅಲ್ಲಿ ಇರ್ತಕ್ಕಂಥ ಕಾಡುಗಳಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ತರಿಸಿ ನಾವು ಮಾಡುವಂತಹ ಪ್ರಯೋಗಗಳ ಕೆಲಸವನ್ನು ಮಾಡ್ತಾಯಿದ್ದೀವಿ. ಗುರುಗಳೇ, ಕೆಲವರು ಹೇಳ್ತಾರೆ ಈ ಗಿಡಮೂಲಿಕೆಗಳಿಗೆ ಜೀವ ಇದೆ ಅಂತ, ಇದು ನಿಜನಾ? ನೋಡಿ, ಏನು ಗೊತ್ತಾ, ಈ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಏನೋ ಒಂದು ಜನಗಳಿಗೆ ಒಂದು ಥರ ಈ ಮೋಡಿ ಮಾಡೋಕ್ಕೆ ಏನೋ ಒಂದು ವಿಚಾರ ಹೇಳ್ಬಿಡ್ತಾರೆ. ಗಿಡಮೂಲಿಕೆಗಳಿಗೆ ಜೀವ ಇದೆ, ಹಾಗೆ ಹೀಗೆ. ನೋಡಿ, ಯಾವಾಗಲೂ ಕೂಡ ತಿಳ್ಕೊಳ್ಳಿ, ಗಿಡಮೂಲಿಕೆ ಅಂತ ಹೇಳಿದ್ರೇ ಅದು ಒಂಥರ ಎನರ್ಜೆಟಿಕ್ ಆಗಿರ್ತಕ್ಕಂಥ ವಸ್ತುಗಳು. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಭೂಮಿಯಿಂದ ಅದು ಬರ್ತಾ ಇರಬೇಕಾದ್ರೇ ಒಂದು ತಾಯಿ ಗರ್ಭದಿಂದ ಮಗು ಹೇಗೆ ಹೊರಗಡೆ ಬರುತ್ತೋ ಹಾಗೆ ಬರುವಂಥದ್ದು. ಆದರೆ ಆ ಗಿಡಮೂಲಿಕೆಗಳನ್ನ ನಾವು ತೆಗೆದ ಮೇಲೆ ಅದು ನಿರ್ಜೀವವಾಗಿಬಿಡುತ್ತೆ. ಅದಕ್ಕೆ ಮತ್ತೆ ನಾವು ಅದಕ್ಕೆ ಜೀವ ಕೊಡೋದು ಹೇಗೆ ಅಂತ ಹೇಳಿದ್ರೆ ಮಂತ್ರ ಮುಖಾಂತರ ವಿಶೇಷವಾಗಿ ಅದನ್ನು ಶುದ್ಧಿ ಮಾಡಿ ಸುಮಾರು ಒಂದೊಂದು ಗಿಡಮೂಲಿಕೆಗೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ಜಪಗಳನ್ನ ಮಾಡಿ
ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಎನರ್ಜಿಯನ್ನು ಮಾಡಿ ಆ ಗಿಡಮೂಲಿಕೆಯನ್ನು ವಿಶೇಷವಾಗಿ ಸಂರಕ್ಷಣೆ ಮಾಡಿಟ್ಟು, ಆಯಿತಾ, ಸಂರಕ್ಷಣೆ ಮಾಡಿಟ್ಟು ಅದನ್ನು ಈ ಥರ ಕೆಲಸಗಳಿಗೆ ಉಪಯೋಗ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸ ಮಾಡುವಂಥ ಒಂದು ಗಿಡಮೂಲಿಕೆ ಆಗಿರುತ್ತೆ. ಇದಕ್ಕೆ ಜೀವ ಇರುತ್ತೆ. ಮನುಷ್ಯರಿಗೆ ಯಾವ ರೀತಿ ಜೀವ ಇರುತ್ತೋ, ಪ್ರಾಣಿಗಳಿಗೆ ಯಾವ ಥರ ಜೀವ ಇರುತ್ತೋ, ಈ ವನಸ್ಪತಿಗಳಿಗೂ ಕೂಡ ಅದೇ ಥರ ಜೀವ ಇರುತ್ತೆ. ವನಸ್ಪತಿಗಳನ್ನ ಕಿತ್ತ ಮೇಲೂ ಕೂಡ ನಾವು ನಮ್ಮ ಮಂತ್ರ ಮುಖಾಂತರ, ತಂತ್ರ ಮುಖಾಂತರ, ಯಂತ್ರ ಮುಖಾಂತರ ಜೀವವನ್ನು ಮಾಡಿ ಅದನ್ನು ಪ್ರಯೋಗ ಮಾಡುವಂತಹ ಕೆಲಸಗಳಿಗೆ ನಾವು ಮಾಡ್ತಾ ಇರ್ತೀವಿ. ಗುರುಗಳ ಮನೆಯಲ್ಲಿ ಯಾವಾಗಲೂ ದುಡ್ಡು ಬರೋದಕ್ಕೆ ಯಾವ ಮೂಲಿಕೆನ ಉಪಯೋಗ ಮಾಡಬೇಕು ಮತ್ತು ಹೇಗೆ ಉಪಯೋಗ ಮಾಡಬೇಕು? ನೋಡಿ, ಎಲ್ಲರೂ ಕೂಡ ದುಡ್ಡಿನ ಪ್ರಶ್ನೆನೇ ಜಾಸ್ತಿಯಾಗಿ ಕೇಳ್ತಾರೆ. ಯಾಕಂತ ಹೇಳಿದ್ರೆ ಈಗ ಕಷ್ಟ ಅಂತಕ್ಕಂಥ ಮನುಷ್ಯನಿಗೆ ಬಹಳವಾಗಿ ಬಂದುಬಿಟ್ಟಿದೆ. ನಮ್ಮಲ್ಲಿ ಬರೋವಂಥವ್ರಿಗೆ ಸುಮಾರು ಜನಕ್ಕೆಲ್ಲ, ಗುರುಗಳೇ ನಮಗೆ ತುಂಬ ಕಷ್ಟದಲ್ಲಿದ್ದೀವಿ, ನಾವು ಏನು ಮಾಡಬೇಕು, ನಮಗೆ ವೇಗವಾಗಿ ದುಡ್ಡು ಬರಬೇಕು, ತುಂಬ ಚೆನ್ನಾಗಿ ದುಡ್ಡು ಬರಬೇಕು, ಅದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಹೇಳಿ ಅಂತ ಕೇಳ್ಕೊಳ್ತಾರೆ. ಆವಾಗ ನಾವು ಏನು ಮಾಡ್ತೀವಿ ಅಂದರೆ ತುಂಬ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಹೇಳ್ತೀವಿ. ಏನು ಅಂತ ಹೇಳಿದರೆ 6 ಬಿಳಿಯ ಕವಡೆಗಳು ಅಂದರೆ ಸಮುದ್ರದಲ್ಲಿ ಸಿಗುತ್ತಲ್ಲ ಅಂತಹ ಶುದ್ಧವಾಗಿರ್ತಕ್ಕಂಥ ಕವಡೆಗಳನ್ನ, 6 ಕವಡೆ, ಬಿಳಿ ಕವಡೆ ಆಗಿರಬೇಕು, ಲಕ್ಷ್ಮೀ ಕವಡೆ, ಆ 6 ಕವಡೆಗಳನ್ನ ತಂದು, ಶತಾವರಿ ಅನ್ನುವಂಥ ಒಂದು ಮೂಲಿಕೆ ಇದೆ, ಅದನ್ನು ಜಾಸ್ತಿಯಾಗಿ ಆಯುರ್ವೇದಕ್ಕೂ ಕೂಡ ಉಪಯೋಗ ಮಾಡ್ತಾರೆ. ಮತ್ತು ಈ ಒಂದು ಶತಾವರಿ ಬಿಳಿ ಕಡ್ಡಿ ಥರ, ನರದ ಥರ ಇರುತ್ತೆ ಕಡ್ಡಿ. ಆ ಶತಾವರಿ ಕಡ್ಡಿಗಳು 6 ಕಡ್ಡಿಯನ್ನು ತಗೊಂಡು ಅದನ್ನು ಒಂದು ರೇಷ್ಮೆ ದಾರದಲ್ಲಿ ಸುತ್ತಿ ಈ ಬಿಳಿ ಕವಡೆಗಳ ಜೊತೆಲಿ ಇಟ್ಟು ಅದನ್ನು ಒಂದು ಲಕ್ಷ್ಮಿ ಫೋಟೋ ಏನಿರುತ್ತೆ ಅಥವಾ ಲಕ್ಷ್ಮಿ ವಿಗ್ರಹ ಏನಿರುತ್ತೆ ಆ ಲಕ್ಷ್ಮಿ ಒಂದು ಫೋಟೋ ವಿಗ್ರಹದ ಕೆಳಗಡೆ ಇಟ್ಟು ಅದಕ್ಕೆ ಪ್ರತಿ ಶುಕ್ರವಾರ ವಿಶೇಷವಾಗಿರ್ತಕ್ಕಂಥ ಅರ್ಚನೆಯನ್ನು ಮಾಡಿದಾಗ ಆ ಒಂದು ಪ್ರಭಾವದಿಂದ ವಿಶೇಷವಾಗಿ ಮನೆಯಲ್ಲಿ ಯಾವಾಗಲೂ ಕೂಡ ದುಡ್ಡು ನಿಲ್ಲೋದು, ದುಡ್ಡು ಬರುವಂಥದ್ದು ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಸಮೃದ್ಧಿ ಸಂಪನ್ನಗಳಾಗುವಂಥದ್ದು ಮತ್ತು ಮನೆಯಲ್ಲಿ ದರಿದ್ರನೇ ಇಲ್ಲದೆ ಇರತಕ್ಕಂಥದ್ದು ಇಂಥದ್ದೆಲ್ಲ ಆಗುತ್ತೆ. ಬಹಳ ವಿಶೇಷವಾಗಿ ಲಕ್ಷ್ಮಿಯ ಸ್ಥಾನ ಅಂತಕ್ಕಂಥದ್ದು ಮನೆಯಲ್ಲಿ ನಿಲ್ಲುತ್ತೆ. ಒಂಥರ ಲಕ್ಷ್ಮಿ ಖಜಾನೆ ಇದ್ದಂಗೆ ಅದು ಶತಾವರಿ ಅಂತಕ್ಕಂಥದ್ದು. ಹಾಗಾಗಿ ಬಹಳ ಅನುಕೂಲ ಮಾಡಿಕೊಡುತ್ತೆ. ಗುರುಗಳ ಮೂಲಿಕೆಗಳಲ್ಲಿ ಎಷ್ಟು ವಿಧಗಳು? ನೋಡಿ, ಮೂಲಿಕೆಗಳಲ್ಲಿ ನಾವು ಹೇಳಬೇಕಂದ್ರೆ ಗುರುಗಳು ನಮ್ಗೆ ಹೇಳಿದ್ದು 1008 ವಿಧಗಳು ಇದೆ ಅಂಥೇಳಿ. ಆದರೆ ನಾವು ನಿಜ ಹೇಳಬೇಕಂತ ಹೇಳಿದ್ರೆ ನಾವು ಒಂದು 350-400 ವಿಧದಲ್ಲಿ ಗಿಡಮೂಲಿಕೆಗಳನ್ನ ಉಪಯೋಗ ಮಾಡ್ತೀವಿ. ಅದಲ್ಲದೆ ನಿಗೂಢವಾಗಿರ್ತಕ್ಕಂಥ ಕೆಲವು ಗಿಡಮೂಲಿಕೆಗಳು ಇಲ್ಲಿಗಲ್ ಆಗಿರುತ್ತೆ, ಅದನ್ನು ತೆಗಿಲಿಕ್ಕೆ ಬಿಡಲ್ಲ. ಆದರೆ ಇನ್ನೂ ಕೆಲವು ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಕಷ್ಟ ಆದರೂ ನಾವು ತರಿಸಲೇಬೇಕಾಗತ್ತೆ ಕೆಲವು ನಮಗೆ ಕೆಲಸಗಳಿಗೆ. ಹಾಗಾಗಿ ಈ ಗಿಡಮೂಲಿಕೆಗಳು ಏನಂತ ಹೇಳಿದ್ರೆ 1008 ವಿಧಾನಗಳು ತಾಂತ್ರಿಕ ವಿಧಾನದಲ್ಲಿದೆ. ಅದೇ 1,00,000-2 ಲಕ್ಷ ಗಿಡಮೂಲಿಕೆಗಳು ವೈದಿಕ ಪದ್ಧತಿಯಲ್ಲಿ, ಅಂದರೆ ಈ ಆಯುರ್ವೇದಿಕ್ ಇದರಲ್ಲೂ ಕೂಡ ನಮಗೆ ಹಲವಾರು ಸಸ್ಯಗಳು ಇದೆಲ್ಲ ಸಿಗುತ್ತೆ. ಮತ್ತು ಈ ಗಿಡಮೂಲಿಕೆಗಳಲ್ಲಿ ಸಾಮಾನ್ಯವಾಗಿ ಎ ಪಟ್ಟಿ, ಬಿ ಪಟ್ಟಿ, ಸಿ ಪಟ್ಟಿ, ಡಿ ಪಟ್ಟಿ ಅಂತ ಮಾಡ್ಬೋದು ನಾವು. ಎ ಪಟ್ಟಿ ಅಂದರೆ ತುಂಬ ಎನರ್ಜೆಟಿಕ್ ಆಗಿರ್ತಕ್ಕಂಥದ್ದು, ಬಿ ಅಂದರೆ ಮೀಡಿಯಮ್ ಆಗಿರ್ತಕ್ಕಂಥದ್ದು, ಸಿ ಅಂದರೆ ನಾರ್ಮಲ್ ಆಗಿ ಎಲ್ಲ ಕಡೆ ಸಿಗುವಂಥದ್ದು, ಮತ್ತು ಡಿ ಅಂದರೆ ಅದನ್ನು ನಾವು ಸಸ್ಯದ ಮುಖಾಂತರ ಅಥವಾ ಎಲ್ಲರೂ ಮನೆ ಹತ್ರನೇ, ಇವಾಗ ನೋಡಿ ಗರ್ಕೆ ಅಂತ ಹೇಳ್ತೀವಿ ನಾವು, ಅದು ಕೂಡ ಹೇಳಬೇಕಂದ್ರೆ ಒಂದು ಮೂಲಿಕೆನೇ. ಹಾಗಾಗಿ ಈ ಥರ ಇರುವಂತಹ ಆ ಒಂದು ಮೂಲಿಕೆಗಳನ್ನ ತಂದು ನಾವು ಅದನ್ನು ಉಪಯೋಗ ಮಾಡ್ತೀವಿ. ಇದರಲ್ಲಿ 2-3 ಥರ ವಿಧಾನಗಳಿದೆ ನಾನು ಹೇಳ್ದಂಗೆ. ಒಂದು ವೈದಿಕಕ್ಕೆ, ಇನ್ನೊಂದು ತಾಂತ್ರಿಕಕ್ಕೆ, ಇನ್ನೊಂದು ವಿಶೇಷವಾಗಿ ಆಯುರ್ವೇದಿಕಕ್ಕೆ. ಆಯುರ್ವೇದಿಕ್ ಅಂದರೆ ನಮ್ಮ ದೇಹದಲ್ಲಿ ತಗೊಳ್ಳುವಂಥ ಗಿಡಮೂಲಿಕೆಗಳು. ಮದ್ದಿಡಿ ಅಂತ ಹಾಕ್ತಾರೆ. ಆ ಮದ್ದಿಡಿಗೂ ಕೂಡ ಈ ಗಿಡಮೂಲಿಕೆಗಳ ಪೌಡ್ರು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಅಲ್ಲೇ ಒಳಗಡೆನೇ ಸುಟ್ಟು ಭಸ್ಮ ಮಾಡಿಬಿಡುತ್ತೆ ಆ ಮದ್ದಿಡಿನ. ಅಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಮೂಲಿಕೆಗಳು ನಮ್ಮ ಒಂದು ಈ ಭಾರತ ಪುಣ್ಯ ದೇಶದಲ್ಲಿ ನಮಗೆ ಸಿಗುತ್ತೆ. ಅದನ್ನು ತಂದು ನಾವು ವಿಶೇಷವಾಗಿರ್ತಕ್ಕಂಥ ಇಂತಹ ಒಳ್ಳೆಯ ಕೆಲಸಗಳಿಗೆ ನಾವು ಉಪಯೋಗವನ್ನು ಮಾಡ್ಬೋದು. ಗುರುಗಳೇ, ಗಿಡಮೂಲಿಕೆಗಳನ್ನ ಉಪಯೋಗ ಮಾಡಿದ್ರೆ ಪ್ರಯೋಗ ಮಾಡಿದ್ರೆ ಏನಾಗುತ್ತೆ? ನೋಡಿ, ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಗಿಡಮೂಲಿಕೆಗಳನ್ನ ಏನೂ ಯೂಸೇ ಮಾಡ್ದೇನೆ ಸುಮ್ಮನೆ ಏನೋ ಒಂದು ನಾವು ಅದು ಮಾಡಿಕೊಡ್ತೀವಿ, ಇದು ಮಾಡಿಕೊಡ್ತೀವಿ ಅಂತ ಹೇಳಿ ಏನೋ ಒಂದು ಮಾಡ್ತಾರೆ. ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಆ ಒಂದು ಗಿಡಮೂಲಿಕೆನೇ ಉಪಯೋಗ ಮಾಡ್ದೇನೆ ಏನೋ ಪ್ರಯೋಗ ಮಾಡ್ತು ಅಂತ ಹೇಳಿದ್ರೆ ಅದು ಯಾವುದೇ ಥರದ್ದು ನಮಗೆ ಫಲ ಕೊಡೋದಿಲ್ಲ. ಅಂದರೆ ಅದು ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಎನರ್ಜಿ ಅಂತಕ್ಕಂಥದ್ದು ಅಲ್ಲಿ ಕಲೆಕ್ಟ್ ಆಗೋಲ್ಲ. ಆವಾಗ ಆ ಕೆಲಸ ಫೇಲ್ಯೂರ್ ಆಗಿಬಿಡುತ್ತೆ, ಸುಮ್ಮನೆ ಮೋಸ ಮಾಡಿಬಿಡ್ತಾರೆ. ಮತ್ತು ಬರೀ ಆ ಗಿಡಮೂಲಿಕೆಗಳು ಈ ಥರದ್ದು ಹಾಕೋದಲ್ಲ, ನಾರ್ಮಲ್ ಆಗಿ ಇಲ್ಲಿ ಅಲ್ಲಿ ಸಿಗುವಂಥದ್ದು, ಅಂಗಡಿಗಳಲ್ಲಿ ಸಿಗುವಂಥದ್ದು ಅಂಥ ಮೂಲಿಕೆಗಳು ಹಾಕಿದ್ರು ಕೂಡ ಅದು ಏನು ಕೆಲಸ ಮಾಡಲ್ಲ. ಕೆಲವರೆಲ್ಲ ಹೇಳ್ತಾರೆ, ಈಗ ನಮ್ಮ ವಿಡಿಯೋನಲ್ಲಿ ನೋಡ್ತಕ್ಕಂಥವ್ರೆ, ಗುರುಗಳೇ ಅವ್ರು ಯಾರೋ ಹೋಗಿದ್ವಿ ನಾವು ಗುರುಗಳು, ಅವರು ಒಂದು ಗಿಡಮೂಲಿಕೆಯನ್ನು ತಂದು ಹಾಕಿದ್ರು, ಅದರಲ್ಲಿ ತುಂಬ ಎನರ್ಜಿ ಇದೆ, ಹಾಗಿದೆ ಹೀಗಿದೆ. ಯಾವ ಗಿಡಮೂಲಿಕೆ ಅಂತ ಕೇಳಿದ್ರೆ ಅದು ಸುಮ್ಮನೆ ಹಿಂಗೆ ಲೋಕಲ್ ಶಾಪ್ಗಳಲ್ಲಿ ಸಿಗುವಂಥ ಗಿಡಮೂಲಿಕೆಗಳವು. ಅದನ್ನು ತಂದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವ್ರು ಹಾಕಿದ್ದಾರೆ.
ಹಾಗಾಗಿ ಅದು ಏನು ಅಂತ ಹೇಳಿದರೆ ಅದ್ರ ವಿಚಾರ ನಾವು ಸಂಪೂರ್ಣವಾಗಿ ತಿಳ್ಕೊಬೇಕಾಗತ್ತೆ. ಗೊತ್ತಿರೋರ ಹತ್ರನೇ ಅದಕ್ಕೆ ಹೋಗಿ ಮಾಡಿಸ್ಬೇಕು ಅಂತ ಹೇಳ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುಗಳೀಗ ತಾಂತ್ರಿಕ ತರಗತಿಗಳನ್ನೆಲ್ಲ ಮಾಡ್ತಾ ಇದ್ದೀರಾ, ಅದು ಯಾವಾಗ ಪ್ರಾರಂಭ ಆಗುತ್ತೆ, ಹೇಗೆ? ಹೌದು ನೋಡಿ, ಈ ಒಂದು ಕ್ಲಾಸು ತಾಂತ್ರಿಕ ಕ್ಲಾಸ್ ಬಂದುಬಿಟ್ಟು ನಾವು ಸುಮಾರು ಒಂದು 38 ಬ್ಯಾಚ್ಗಳಿಗಿಂತ ಜಾಸ್ತಿ ಬ್ಯಾಚ್ಗಳಾಗಿದೆ. ಅದರಲ್ಲಿ ಈಗ ಬರ್ತಾ ಇರ್ತಕ್ಕಂಥ ಜೂನಲ್ಲಿ ವಿಶೇಷವಾಗಿ ಈ ತರಗತಿ ನಾವು ಪ್ರಾರಂಭ, ಜೂನ್ ಎಂಡಿಂಗಲ್ಲಿ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಪ್ರಶ್ನಾಶಾಸ್ತ್ರ ಜೊತೆಗೆ ತಾಂತ್ರಿಕ ಶಾಸ್ತ್ರ ಜೊತೆಗೆ ಸಿದ್ಧಿಗಳನ್ನ ಕೊಡುವಂಥದ್ದು, ಜೊತೆಗೆ ಕೆಲವು ಯಂತ್ರದ ವಿಚಾರಗಳು ಮತ್ತು ಯಂತ್ರವನ್ನು ಯಾವ ರೀತಿಯಲ್ಲಿ ರಚನೆ ಮಾಡಬೇಕು ಅಂತಕ್ಕಂಥ ವಿಚಾರ, ಮತ್ತು ಕೆಲವು ಗುಪ್ತ ವಿಚಾರಗಳನ್ನ ನಾವು ಈ ಕ್ಲಾಸಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ಕೊಡ್ತಾ ಇದ್ದೀವಿ. ಯಾಕಂದರೆ ನಾವು ಕಳೆದ ಕ್ಲಾಸಲ್ಲೂ ತುಂಬ ಚೆನ್ನಾಗಿ ನಡೀತು, ಸುಮಾರು ಒಂದು 20-25 ಜನ ಸ್ಟೂಡೆಂಟ್ಸ್ ಇದ್ದರು, ತುಂಬ ಚೆನ್ನಾಗಿ ದೊಡ್ಡ ಹಾಲಲ್ಲಿ ನಡೀತು, ಎಲ್ಲ ಆಯಿತು. ಈಗ ಈ ಕ್ಲಾಸಲ್ಲಿ ಇನ್ನೂ ಒಂದಷ್ಟು ಅಪ್ಗ್ರೇಡ್ ಆಗ್ತಾನೇ ಇದ್ದೀವಿ. ಈ ಕ್ಲಾಸಲ್ಲಿ ಇನ್ನೂ ಒಂದಷ್ಟು ಚೆನ್ನಾಗಿರ್ತಕ್ಕಂಥ ವಿಚಾರವನ್ನು ಹೇಳಬೇಕು ಅಂಥೇಳಿ ಎಲ್ಲವನ್ನು ನಾವು ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈ ಒಂದು ಕ್ಲಾಸಲ್ಲಿ ಬಹಳಷ್ಟು ಇನ್ಫಾರ್ಮೇಷನ್ನ ನಾವು ಕೊಡ್ತಾ ಇದ್ದೀವಿ. ಪ್ರಶ್ನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಏನು ನಡೆಯುತ್ತೆ ಅಂತಕ್ಕಂಥ ಸಂಪೂರ್ಣವಾದ ವಿಚಾರ, ಯಂತ್ರಗಳ ಬಗ್ಗೆ, ಯಂತ್ರವನ್ನು ಯಾವ ರೀತಿ ಎನರ್ಜೆಟಿಕ್ ಆಗಿ ಮಾಡ್ಕೋಬೇಕು, ಈ ಥರ ವಿಚಾರಗಳು ಇವೆಲ್ಲವೂ ಕೂಡ ನಾವು ಮಾಡಬೇಕು ಅಂತ ಇದ್ದೀವಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಇದೊಂದು ಕ್ಲಾಸ್ ಆಗಿರುತ್ತೆ. ನಿಮಗೆಲ್ಲ ಬೇಕು, ಈ ಕ್ಲಾಸ್ ಬೇಕು, ನನಗೂ ಆಸಕ್ತಿ ಇದೆ, ನಾನು ಸೇರಬೇಕು ಅಂತ ಹೇಳಿದರೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಮತ್ತು ವಿಶೇಷವಾಗಿ ಈ ಒಂದು ಗಿಡಮೂಲಿಕೆಗಳ ವಿಚಾರದಲ್ಲಿ ನಾವು ಈ ಕ್ಲಾಸಲ್ಲೂ ಕೂಡ ಹೇಳ್ಕೊಡ್ತೀವಿ. ನೀವು ನೇರವಾಗೂ ಬಂದು ಏನಾದರೂ ನಿಮಗೆ ವಿಷಯಗಳು ಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ ತಿಳ್ಕೊಬೋದು. ಗುರುಗಳೇ, ವೀಕ್ಷಕರಿಗೆ, ನಮ್ಮ ವೀಕ್ಷಕರಿಗೆ ಒಳ್ಳೆಯ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.